ಗಟ್ಟಿ ಕಲಾವಿದರು ಯಾರು ಬಂದರೆ ಕಲಾವಿದರು ಯಾರು ಬಂದು ದಯವಿಟ್ಟು ಕಲಾವಿದ ಅಷ್ಟು ಬಂದು ಪದಾಧಿಕಾರಿಗಳು ಕೂತು ಮಾತಾಡಬೇಕು. ಇದನ್ನು ಕರೆಕ್ಟಾಗಿ ಸರ್ಕಾರ ಹೇಳೋದು ತಪ್ಪಿಲ್ಲ. ಅದರ ಅವರಿಂದ ಅದನ್ನು ದಯವಿಟ್ಟು ಯಾವ ರೀತಿಯೂ ನಾನು ಸ್ವಾಗತಿಸ್ತೀನಿ. ಈಗಿನ ಕಲಾವಿದರಿಗೆ ಬರುವಂಥವ್ರಿಗೆ ನೀವು ಏನು ಹೇಳಕ್ಕೆ ಇಚ್ಛೆಪಡ್ತೀರಿ ಸರ್? ಅವ್ರದ್ದೇ ಅವ್ರ ಕೆಲಸ ಆಯಿತು, ಅವ್ರದ್ದಾಯ್ತು, ಇದಾಯಿತು, ದೊಡ್ಡ ಹೇಳ್ಕೊಂಡು ಹೋಗ್ತಾರೆ. ನಾವು ಸಾಕಷ್ಟು ಚಿತ್ರಗಳನ್ನು ಚಿತ್ರರಂಗಕ್ಕೆ ಕೊಟ್ಟಿದ್ದೀವಿ. ಹೇಳಕ್ಕೆ ಇಚ್ಛೆಪಡ್ತೀವಿ. ಈಗಿನ ಕಲಾವಿದರಾಗಲಿ ಹಳೆ ಕಲಾವಿದರಾಗಲಿ ರಾಜ್ಕುಮಾರ್ ನೇತೃತ್ವದ ಎಲ್ಲರೂ ಅದು ಮುಖಂಡ ಇದು ಇವತ್ತು ಅದೇ ರೀತಿ ಎಲ್ಲರೂ ಇರಬೇಕು ನಾನು ಕೇಳ್ಬೋದು. ಯಾರು ತಮ್ಮ ತಮ್ಮ ಸ್ವಂತಗಳಿಗೆ ದಯವಿಟ್ಟು 360 ದಿನ ಕೆಲಸ ಯಾರು ಮಾಡೋದು ಸಿಗಲಿಲ್ಲ. ಈ ಥರ ಒಂದು ಕಾರ್ಯಕ್ರಮ ನೀರಿನ ಹೋರಾಟ, ಮಹದಾಯಿ ಹೋರಾಟ, ಈ ಥರ ರೈತರ ಹೋರಾಟಕ್ಕೆ ದಯವಿಟ್ಟೆಲ್ಲ ಸ್ಪಂದಿಸಿ ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟರೆ ನಮ್ಮ ಚಿತ್ರಗಳು ನಮ್ಮ ರೈತರು ಕೊಡ್ತಾರೆ, ನಮಗೆ ನಮ್ಮ ಜನ ಕೊಡ್ತಾರೆ, ನಮ್ಮ ಕೊಡ್ತಾರೆ. ನಾವು ಅವ್ರನ್ನ ಕಡಿಮೆ ಸೇರಿಸ್ಬೇಕು, ನಮ್ಮ ಚಿತ್ರಗಳು ಕಡಿಮೆ ಅದನ್ನು ಅದಾಗಬಾರ್ದು. ಇನ್ನು ಮುಂದಕ್ಕೆಲ್ಲ ಕಲಾವಿದರು ಸ್ಪಂದಿಸಬೇಕು. ನಿರ್ಮಾಪಕರು ಕಷ್ಟವಾಗಿ ಸಿನಿಮಾ ಮಾಡ್ತಾರೆ, ಅದನ್ನು ತಾವೆಲ್ಲ ಅರ್ತು ನಿರ್ಮಾಪಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ನಿರ್ಮಾಪಕರು ವಾಣಿಜ್ಯ ಮಂಡಳಿ ಕಲಾವಿದರಿಗೆ ಹೇಳ್ತಾರೆ ಅವ್ರ ಸ್ವಂತಕ್ಕೆ ಹೋಗಬೇಡಿ, ಬೇರೆ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾದ ಕಾರ್ಯಕ್ರಮ ದಯವಿಟ್ಟೆಲ್ಲ ಸ್ಪಂದಿಸ್ತಾರೆ. ಅವ್ರಿಗೆ ಕರೆಕ್ಟಾಗಿ ಮೀಟ್ ಮಾಡಿ ತಿಳಿಸಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ.